ನಿನ್ನ ಕಣ್ಣು ಎಂತ ಅದ್ದ? ನಿನ್ನೆ ಅಜ್ಜಿ ಮನೆಗೆ ಹೋಗಿ ಮನ್ಕೊಂಡು ರಾತ್ರಿ ಇಡೀ ನಿದ್ರೆಯೇ ಇಲ್ಲ, ಕಣ್ಣೆಲ್ಲ ಬೀಗಿ ಹೋಯ್ತು. ಹೌದು, ನನಗೂ ಅಷ್ಟೇ, ರಾತ್ರಿ ಇಡೀ ನಿದ್ರೆನೇ ಇಲ್ಲ. ಸಡನ್ಲಿ ಅವರಿಗೆ ಎಂತ ಅದ್ದ? ನಿನ್ನೆ ಆಚೆ ಮನೆಯವ್ರು ಹೇಳ್ರೆ ಅವರಿಗೆ ಅಮಾವಾಸ್ಯೆ ದಿನ ಮೊದಲು ಇಡೋದಮ್ಮ. ಎಲ್ಲ ಸುಮ್ಮನೆ ಕಣೆ ಅವ್ರು ಬತ್ತಿದ್ರೆ. ಅಯ್ಯೋ, ಪುನಃ ಬಡಿಗೆ ತಿಂಬಕ್ಕೆ ನಂಗಾತಿಲ್ಲ, ನಾವು ಓಡ್ತೀವಿ. ಸೀತಾ ನಿಲ್ಲ. ಅವಳೆಂತ ಕಾನಮ್ನಿ ಓಡಿ ಹೋದ್ದೆ? ಹೌದು, ರಾತ್ರಿ ಅಂತಕ್ಕೆಲ್ಲ ಹೇಳ್ದಕ್ಕೆಂದು ಹೋದ್ದಲ್ಲ, ಎಲ್ಲ ಹೆದರ್ಕೊ ಓಡದ್ದು. ಎಂತಕ್ಕೆ? ನೀವು ಸಡನ್ಲಿ ಎಲ್ಲರ ಮುಖದ ಮೇಲೆ ಹಾರಿ, ಎಲ್ಲರ ಮುಖವೂ ಗಾಯ. ಅದರಲ್ಲೂ ಆ ಸಿಚುವೇಶನಿಗೊಂದು ಸಾಂಗ್ ಮತ್ತೆ ಡುಮ್ 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 ಅಂತ. ಇಷ್ಟೆಲ್ಲ ಆಯ್ತು, ನಂಗೆ ಯಾವುದು ಗೊತ್ತೇ ಇಲ್ಲ. ಯಾರು ತಪ್ಪೇ ತಿಳ್ಕೊಂಡ್ಬೇಡಿ. ಇಲ್ಲ ಅಜ್ಜಿ, ಹಂಗಂತಿಲ್ಲ, ಇರಲಿ ಬಿಡಿ. ಸರಿ, ನಂಗೆ ಪ್ಯಾಟಿ ಹೋಗ್ತಿತ್ತು, ಕಡೆಗೆ ಬತ್ತೆ. ಸರಿ, ನಾವು ಹಾಪ ಕಡೆಗೆ ಎಲ್ಲರೂ ಮೀಟಾಪ. ದೂರದ ಮೇಲೆ ಅಂತೂ ಅಂಗಡಿ ತೊರ್ದಂಗಿತ್ತಲ್ಲ, ಇವರಿಬ್ರು ಹಾರ ಮೇಲೆ ನಾನು ಹೋಗಿ ಕಣ್ಕವರ್ಕಿಗೋದೆ ಅಂತ. ಮೊಟ್ಟೆ ಯಾರೋ ಮೊಟ್ಟೆ ಮಾರ್ತಿದ್ರು, ಹೊಯ್ ಕಾಂಬ. ಜಬ್ಬ, ಇವನ್ ಕಣ್ಣು ಕಂಡ್ರೆ ಹೆದರಿಕೆ ಹತ್ತು. 2 ಮೊಟ್ಟೆ ತೆಗ್ಗಣಿಸಿ ಇಟ್ಟಂಗಿತ್ತು. ಮೊಟ್ಟೆಗೆ ಎಷ್ಟು? ಒಂಟ್ರೆಗೆ 300 ರೂಪಾಯಿ. ಸರಿ, ಇವನ ಹತ್ರ ಒಂದು ಸುಳ್ಳು ಹೇಳಿ ಕಾಂಬ. ಇವನ್ ಕಾಂಬ ಕುಡ್ಕೊಂತಾರನೇ ಇದ್ದ. ನಾನು ನಡ್ಕೊ ಹೊತ್ತಿಗೆ 4-5 ಬಾಟ್ಲಿ ಸಾರಾಯಿ ಕಂಡಂಗೆ ಆಯ್ತು. ಅದು ನೀವೇ ಇಟ್ಟು ಬಂದಲ್ಲ? 4-5 ಬಾಟ್ಲಿ ಇದೀತಾ? ಹಾಂ ಹೌದು, ಒಂದು ಮರ್ದಡಿ ಬಿತ್ಕೊಂಡೇ ಇತ್ತು. 4-5 ಫುಲ್ ಬಾಟ್ಲಿ ಇತ್ತು. 4-5 ಬಾಟ್ಲಿ ಇತ್ತಂದ್ರೆ ಹೆಂಗಾರು ಪಟ್ಟ ಹೋಗಿ ಅದನ್ನೆಲ್ಲ ನಾವೇ ತಗೊಂಬ. ನಂಗೊಂದು ಹೆಲ್ಪ್ ಮಾಡ್ತೀಯಾ? ಹಾಂ ಹೇಳಿ. ನಂಗೊಂದು ಸ್ವಲ್ಪ ಸಣ್ಣ ಕೆಲಸ ಇತ್ತು, ಒಂಚೂರು ಅಂಗಡಿ ನಿಂತ್ಕೊಂಡ್ಕಂತೀಯ? ಹಾಂ, ಅಡ್ಡಿಲ್ಲ. ಯಾವ ಮರ್ದಡಿ ಕಂಡದ್ದು? ಇಲ್ಲೇ ಸ್ವಲ್ಪ ಮುಂದೆ ಒಂದು ಹಲಸಿನ ಮರದಿತ್ತು, ಅದ್ರ ಕೆಳಗೆ ಇತ್ತು. ಹಾಂ, ಯಬ್ಬ ಹೌದ. ನೀ ಸಾಯಂಕಾಲದವರೆಗೂ ಸಾರೇ ಬಾಟ್ಲಿ ಹುಡುಕ್ತಾ ಕೂತ್ಕೋ. ನೀನು ಬಪ್ಪರೊಳಗೆ ನಾ ಇದು ಪೂರ ಬಾಚ್ಕೊ ಹತ್ತಿ. ಈಗ ಅವ್ನು ಬಪ್ಪರೊಳಗೆ ಈಗ ಪೂರ ತಕೋ ಹೋಯ್ತು. ಹೆಂಗೋ ಈ ಮರ್ದಡಿ ಒಂದು ಸಣ್ಣ ಕಂಗಡಿ ಥರ ಹಾಕಿದೆ. ಮೊಟ್ಟೆ. ಟೀಚರ್, ಎಂತ ಮೊಟ್ಟೆ ಅಂಗಡಿ ಇಟ್ಕೊಂಡಿದ್ಯಾ? ಹಾಂ ಹೌದು, ಊರವ್ರ ಹತ್ರ ಎಲ್ಲರ ಹತ್ರ ಹೇಳು ಮೊಟ್ಟೆ ಅಂಗಡಿ ಇಟ್ಟಿರಂತ. ಹಂಗೆ ಎಲ್ಲರ ಹತ್ರ ಬಂದು ತಗೊಂಡು ಹೋಗಿ ಕೇಳು. ಹಾಂ ಸರಿ ಟೀಚರ್, ನಾನು ಈಗನೇ ಹೋಗಿ ಎಲ್ಲರ ಹತ್ರ ಹೇಳಿ ಎಲ್ಲರನ್ನೂ ಕರ್ಕೊಬತ್ತೆ. ಹಾಂ, ಇನ್ನು ಸ್ವಲ್ಪ ಹೊತ್ತಂಗೆ ಎಲ್ಲರೂ ಬತ್ರ. ಹಾಂ, ಎಲ್ಲ ಬಂದ್ರಿಯಾ? ಇದ್ರೊಳಗೆ ಮೊಟ್ಟೆನೇ ಇತ್ತ, ಇಲ್ಲ ಕಲ್ಲು ಮತ್ತು ಮಣ್ಣಿತ್ತ? ಹಾಂಗೆಲ್ಲ ಇಪ್ಪುದಿಲ್ಲ ಅಕ್ಕ, ಒಂದ್ಸಲ ಅದು ಹೆಂಗೋ ಮೋಸ ಆಗಿ ಹೋಯ್ತು. ಅದು ನನಗೆ ಗೊತ್ತಾಯಿಲ್ಲ ಹೆಂಗೆ ಹಂಗಾಯ್ತಂತ. ಅದು ನಂಗೆ ತುಂಬ ಬೇಜಾರಾಯ್ತು ಮಾತ್ರ. ಸರಿ, ಮೊಟ್ಟೆ ಎಷ್ಟು ರೇಟ್? ಒಂಟ್ರೆ 500 ರೂಪಾಯಿ ಅಕ್ಕ. 500 ರೂಪಾಯಾ? ಹಾಂ ಹೌದು, ಎಲ್ಲ ಊರ್ಕೊಳ್ಳಿ ಮೊಟ್ಟೆ. ಹಾಸಲ ಕಡ್ಲೆ ತಗೊಂಡು ಫುಲ್ ಕಲ್ಲು ಮಣ್ಣಿದ್ದಿತ್ತು. ಈಗ ಒಣಸ್ ನಂಗೆ ಬಾಯಿಗೆ ಬಂದಂಗೆ ಬೈದಿದ್ದೆ. ಅದಕ್ಕೆ ಇವ್ರು ಇವತ್ತು ಚೆಕ್ ಮಾಡೋಕ್ಕಂತ ಬಂದೆ. ಹಾಂ ಹೌದು, ನಾ ಚೆಕ್ ಮಾಡಿದ ಮೇಲೆ ಮೊಟ್ಟೆ ತಗೊಂಬ ಎಲ್ಲರೂ. ಹಾಂ, ಹಿಂಗೆ ಮೊಟ್ಟೆ ಕಣಂಗೆ ಇತ್ತು. ಒಂದು ಮೊಟ್ಟೆ ಹೊಡೆದು ಕಂಬ. ಹಾಂ ಹೌದು, ಇದು ನಿಜವಾದ ಮೊಟ್ಟೆ. ಇನ್ನೆಲ್ಲರೂ ತಗೊಂಡು ಅಡ್ಡಿಲ್ಲ. ನಾವು ನೀ ಮೊಟ್ಟೆ ತಗೊಂಡು ಬಾ. ಎಲ್ಲರೂ ನನ್ನ ಬಿಟ್ಟು ಬಂದ್ರಿಯಾ? ನಂಗೂ ಒಂಟ್ರೆ ಮೊಟ್ಟೆ ಕೊಡು. ನನಗೂ ಒಂಟ್ರೆ ಇರಲಿ. ನನಗೂ ಒಂದು. ಹಾಂ ಸರಿ, ನನಗೂ ಒಂಟ್ರೆ ಇರಲಿ. ಹಾಂ ಸರಿ, ಎಲ್ಲರಿಗೂ ಇತ್ತು, ತಡಿ ನೀವು ಕೊಡ್ತೆ. ಹಾಂ, ಎಲ್ಲರಿಗೂ ಸಿಕ್ತಲ್ಲ? ಹಾಂ ಸರಿ, ದುಡ್ಡೆಲ್ಲ ಕೊಟ್ಟಾಯ್ತಲ್ಲ, ಎಲ್ಲ ಹೋಯ್ನಿ. ಯಬ್ಬ, ಏನೋ ಪುಣ್ಯಕ್ಕೆ ಇವತ್ತು ನಿಜವಾದ ಮೊಟ್ಟೆ ತಪ್ಕೊಯ್ ಆಯ್ತು. ಇಲ್ದಿರ ಇವತ್ತು ಎಲ್ಲರಿದ್ರು ಮರ್ಯಾದೆ ಹೊತ್ತಿ ಆಯ್ತು. ಹೆಂಗೆ 200 ರೂಪಾಯಿ ಬಂತು. ಈಗ ಹೋಟ್ಲಿಗೆ ಹೋಗಿ ಎಂಥ ಸಮ ತಿನ್ಕೊಂಡು ಮನೆಗೆ ಹೋಗಿ ಮನ್ಕೊಂಡು. ಸರಿ, ನಾವೇನು ಹೊರಡುವ. ಯಬ್ಬ, ಒಂದು ಮೊಟ್ಟೆನೇ ಹೊಡೆದು ಹಾಕಿಬಿಟ್ರೆ.